भारतीय जनता पार्टी की सन्मान्य नरेंद्र मोदी जी के सन्मान्य नरेंद्र मोदी जी के वंदे 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 बोलो भारत माता की सन्मान्य येडियूरप्पा गे सन्मान्य विजयेंद्रಣ್ಣಗೆ सन्मान्य के सुधाकर अಣ್ಣಂಗೆ सीकल रामचंद्र गौडರಿಗೆ राजಣ್ಣಂಗೆ बोलो भारत माता की ಭಾರತೀಯ ಜನತಾ ಪಾರ್ಟಿ ಶಿಡ್ಲಘಟ್ಟ ವತಿಯಿಂದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಕಾರ್ಯಕರ್ತರು ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಹಾಗೂ ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಕೊಡೋದ್ರ ಮುಖಾಂತರ ತಮ್ಮ ಹಳದನ್ನ ಹೇಳ್ಕೊಳ್ಳಿಕ್ಕೆ ಇವತ್ತಿನ ದಿವಸ ನಾವು ಈ ತಾಲೂಕು ಕಚೇರಿ ಮುಂದೆ ಎಲ್ಲರೂ ನಿಂತಿದ್ದೇವೆ. ಏನು ಕರ್ನಾಟಕ ಸರ್ಕಾರ ಲಾಸ್ಟ್ ಸೆಷನ್ ನಲ್ಲಿ ಅನುಷ್ಠಾನಕ್ಕೆ ತರುತ್ತಿರುವ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಅದನ್ನ ಜಾರಿಗೊಳಿಸದಂತೆ ಎಲ್ಲರೂ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರೂ ಒಕ್ಕರಳಿನಿಂದ ಹೇಳ್ತಾ ಇದ್ದಾರೆ, ನಮ್ಮ ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೋಬೇಡಿ ಅಂತ. ಇದು ಚಿಕ್ಕ ಮಕ್ಕಳನ್ನ ಕೇಳಿದ್ರು ಸಹ ಹೇಳ್ತಾರೆ, ಯಾವ ವಿಧೇಯಕವನ್ನ ಜಾರಿಗೊಳಿಸಲಿಕ್ಕೆ ಈ ಸರ್ಕಾರ ಹೋಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಏನು ಉದ್ದೇಶವನ್ನು ಇಟ್ಕೊಂಡು ಹೋಗ್ತಾ ಇದೆ ಅನ್ನೋದು ಚಿಕ್ಕ ಮಕ್ಕಳನ್ನ ಕೇಳಿದ್ರು ಹೇಳ್ತಾರೆ. ಏನು 2.5 ವರ್ಷ ಆಯಿತು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು, ಒಂದ ಎರಡ ಇವರು ಮಾಡಿರ್ತಕ್ಕಂತಹ ಅನಾಚಾರಗಳು, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈಗಾಗಲೇ ರಸ್ತೆಯಲ್ಲಿ ನಿಂತು ಜನ ಮಾತನಾಡ್ತಾ ಇದ್ದಾರೆ, ಊರುಗಳಲ್ಲಿ ಮಾತನಾಡ್ತಾ ಇದ್ದಾರೆ, ಯಾವ ಟೀ ಅಂಗಡಿಗಳ ಹತ್ರ ಹೋದ್ರೂ ಮಾತನಾಡ್ತಾ ಇದ್ದಾರೆ ಈ ಸರ್ಕಾರದ ಬಗ್ಗೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಂತಹ ಒಂದು ಭ್ರಷ್ಟ ಸರ್ಕಾರ ನಮ್ಮ ಜಾಯಮಾನದಲ್ಲೇ ನೋಡಿಲ್ಲ. ಸರ್ಕಾರದಲ್ಲಿ ದ್ವೇಷ ಭಾಷಣ ಮಾಡಬಾರದು ಅನ್ನೋದನ್ನ ಕೇವಲ ಆ ಒಂದು ಪದಕ್ಕೆ ಸೀಮಿತ ಮಾಡದೆ ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಚ್ಕೊಳ್ಳೋದ್ರ ಮುಖಾಂತರ, ಯಾರೊಬ್ಬರು ಧ್ವನಿ ಎತ್ತಬಾರದು ಅನ್ನೋದ್ರ ಮುಖಾಂತರ ಅವರು ದುರುದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಈ ಸರ್ಕಾರ ಈ ವಿಧೇಯಕವನ್ನ ಜಾರಿಗೊಳಿಸಲಿಕ್ಕೆ ಹೋಗ್ತಾ ಇದೆ. ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಇದನ್ನು ಒಪ್ಪೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಜೊತೆ ಎಲ್ಲ ಸಾರ್ವಜನಿಕರು, ಪತ್ರಿಕೋದ್ಯಮ ಮಿತ್ರರು, ಪತ್ರಿಕಾ ಸ್ವಾತಂತ್ರ್ಯವನ್ನು ಸಹ ಅವರು ಕಸಿದುಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ದ್ವೇಷ ಭಾಷಣ ಅಂತ ಹೇಳಿದ್ರೆ ಏನು, ಅವರು ಮಾಡಿರ್ತಕ್ಕಂತಹ ಏನು ತಪ್ಪುಗಳಿದೆ ಅದನ್ನ ಬಹಿರಂಗವಾಗಿ ಹೇಳ್ತಕ್ಕಂಥವ್ರು. ಸ್ವಾತಂತ್ರ್ಯ ಇಲ್ವಾ? ಇಂದಿರಾ ಗಾಂಧಿ ಕಾಲದಲ್ಲಿ ಯಾವ ರೀತಿ ಬೇರೆಯವರನ್ನ ತುಳಿದು ಸರ್ಕಾರವನ್ನ ರಚನೆ ಮಾಡ್ತಾ ಇದ್ರು, ಆ ತರದ ಒಂದು ಸೃಷ್ಟಿ ಈಗ ಮತ್ತೊಮ್ಮೆ ಮರುಕಳಿಸ್ತಾ ಇದೆ. ಇದು ಯಾವುದೇ ಕಾರಣಕ್ಕೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ. ಖಂಡಿತವಾಗೂ ಇವರು ಏನು ಭ್ರಷ್ಟಾಚಾರ ಮಾಡಿದ್ದಾರೆ, ಇವರು 2.5 ವರ್ಷ ಅವಧಿಯಲ್ಲಿ ಅದನ್ನ ಬಯಲಿಗೆ ಎಳೆತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ಲಿಕ್ಕೆ ಈಗಾಗಲೇ ಶುರು ಮಾಡಿದೆ. ಖಂಡಿತವಾಗೂ ಸಹ ಅವರ ಒಂದು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಒಂದೊಂದು ಇಂಚಿಂಚು ಜನಗಳಿಗೆ ತಲುಪಿಸೋದ್ರ ಮುಖಾಂತರ ಮುಂಬರುವ ದಿನಗಳಲ್ಲಿ ಅವರಿಗೆ ಸರಿಯಾಗಿರ್ತಕ್ಕಂಥ ಬುದ್ಧಿಯನ್ನ ಜನಗಳಿಗೆ ಕಳಿಸಲಿಕ್ಕೆ ಈಗಾಗಲೇ ತಯಾರಿಯನ್ನ ನಡೆಸಿದ್ದಾರೆ. ವಾಲ್ಮೀಕಿ ಜಯಂತಿಯಿಂದ ಹಿಡಿದು ವಾಲ್ಮೀಕಿ ನಿಗಮದಲ್ಲಿ ಏನು ಭ್ರಷ್ಟಾಚಾರ ಮಾಡಿದರೆ ಅಲ್ಲಿಂದ ಶುರು ಮಾಡಿದರೆ, ಏನು 5 ಗ್ಯಾರಂಟಿಗಳನ್ನ ಬೋಗಸ್ ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತಿನ ದಿವಸ ಸರ್ಕಾರ ರಚನೆ ಮಾಡಿದ್ರು. ಸೆಷನ್ ನಲ್ಲೇ ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂತಹ ಒಬ್ಬ ಮಂತ್ರಿನೇ ಹೇಳ್ತಾರೆ, ನಾನು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದೀನಿ, ನಾನು ಒಪ್ಕೋತಾ ಇದ್ದೀನಿ, ಅದಕ್ಕಾಗಿ ಸದನವನ್ನ ಕ್ಷಮೆ ಕೇಳ್ತೀನಿ ಅಂತ. ಹಾಗಾದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅದನ್ನ ಬಯಲಿಗೆ ಎಳಿಲಿಲ್ಲ ಅಂತ ಹೇಳಿದ್ರೆ, ಬರೀ 10 ಕೋಟಿ 20 ಕೋಟಿ ಅಲ್ಲ, ಸುಮಾರು 5,000 ಕೋಟಿ ನುಂಗಿ ನೀರು ಕುಡಿದು ಬಿಡ್ತಾ ಇದ್ರು ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇರ್ತಕ್ಕಂತಹ ಮಂತ್ರಿಗಳು. ನೀವು ಆ ದುಡ್ಡನ್ನ ಯಾವುದಕ್ಕೋಸ್ಕರ ಬಳಸಿದ್ರಿ,
ಯಾರ ಅನುಮತಿ ಪಡೆದು ಬಳಸಿದ್ರಿ, ಎಲ್ಲೋಗಿದೆ, ಅದು ಸಂಪೂರ್ಣ ಮಾಹಿತಿ ನಮಗೆಲ್ಲ ಇದೆ. ಅದನ್ನ ಯಾವ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಜನಸಾಮಾನ್ಯರೇ ರಸ್ತೆಯಲ್ಲಿ ನಿಮ್ಮ ಮಕ್ಕಕ್ಕೆ ಉಗಿತಕ್ಕಂಥ ಕೆಲಸವನ್ನ ಮಾಡ್ತಾರೆ. 5,000 ಕೋಟಿ ಅಂತ ಹೇಳಿದ್ರೆ ಏನ್ ಕಡಿಮೆ ದುಡ್ಡ ಸ್ವಾಮಿ? ಇದಕ್ಕೆ ಮುಂಚೆ ವಾಲ್ಮೀಕಿ ನಿಗಮದಲ್ಲಿ ಏನು SC/ST ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಉದ್ಧಾರಕ್ಕೋಸ್ಕರ ಮೀಸಲಾಗಿಟ್ಟಿರ್ತಕ್ಕಂಥ ದುಡ್ಡನ್ನ ಆಂಧ್ರ ಎಲೆಕ್ಷನ್ ಬಳಸಿದ್ರೆ, ಈ ಬಾರಿ 5,000 ಕೋಟಿ ಗೃಹಲಕ್ಷ್ಮಿ ತಾಯಂದ್ರ ಕೊಡ್ತಕ್ಕಂಥ 2,000 ಇದನ್ನ ನೀವು ಬಿಹಾರ್ ಎಲೆಕ್ಷನ್ ಬಳಸಿದ್ರಿ. ಇದೇ ರೀತಿಯಾಗಿ ಮುಂದುವರಿಲಿಕ್ಕೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ಅವಕಾಶವನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೊಡೋದಿಲ್ಲ. ನೀವು ಇಲ್ಲಿಗೆ ನಿಲ್ಲಿಸಿ ಮಾಡಿರ್ತಕ್ಕಂಥ ತಪ್ಪು ಅಂತ ಒಪ್ಕೊಂಡು, ನಮಗೆ ಸರ್ಕಾರ ನಡೆಸಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಂಡು ನೀವಾಗೆ ಶರಣಾದ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ನೀವು ಈ ದ್ವೇಷ ಭಾಷಣ, ವಿಧೇಯಕ ಇವೆಲ್ಲ ತಂದು ನೀವು ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಏನಾದರೂ ಮಾಡಿದ್ರೆ ಆಗ್ತೀರಾ, ಎಷ್ಟು ಕೇಸುಗಳಾಗ್ತಿರೋ ಹಾಕಿ. ಯಾವುದೇ ಕಾರಣಕ್ಕೂ ನಿಮ್ಮ ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ಬಯಲಿಗೆಳಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ಮುಂಬರುವ ದಿನಗಳಲ್ಲಿ ಎಲ್ಲ ಜನಸಾಮಾನ್ಯರು ನಿಮಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತಿನಿಂದನೇ ನಮ್ಮ ಹೋರಾಟಗಳು, ಪ್ರತಿಭಟನೆಗಳು ಇನ್ನೂ ಹೆಚ್ಚು ಮಾಡತಕ್ಕಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಲ್ಲೂ ಮಾಡತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಈಗ ನಾವು ವಿಧೇಯಕನ ಏನು ಮನವಿ ಪತ್ರವನ್ನ ದಂಡಾಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟ ರಾಜ್ಯಪಾಲರಿಗೆ ಕೊಡೋದ್ರ ಮುಖಾಂತರ ಮುಂಬರುವ ದಿನಗಳಲ್ಲಿ ನಮ್ಮ ಹೋರಾಟವನ್ನ ಯಾರು ಹತ್ತಿಕ್ಲಿಕ್ಕೆ ಆಗೋದಿಲ್ಲ, ಯಾರು ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಆಗಲಿಲ್ಲ, ಯಾರು ನಮ್ಮನ್ನ ಬೆದರಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಈ ಮನವಿ ಪತ್ರದ ಮುಖಾಂತರ ನಾವು ರಾಜ್ಯಪಾಲರಿಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಬಲೋ ಭಾರತ್. ಅಮಿತ್ ಶಾಗೆ, ಯಡಿಯೂರಪ್ಪನವರಿಗೆ ಮತ್ತು ಒಂದೇ ನಮ್ಮ ನಾಯಕರಾದ ಶಿಡ್ಲಘಟ್ಟ ತಾಲೂಕಿನ ಗ್ರಾಮಾಂತರದ ಅಧ್ಯಕ್ಷರಾದಂತಹ ಆನಂದ್ ಗೌಡ್ರೆ, ಸುರೇಂದ್ರ ಗೌಡ್ರೆ ಮತ್ತು ಎಲ್ಲ ನೆರೆದಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ಮಿತ್ರರೇ, ಈಗ ಕರ್ನಾಟಕ ಸರ್ಕಾರ ತಂದಿರತಕ್ಕಂಥ ದ್ವೇಷ ಭಾಷಣ ಮಸೂದೆ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿದ್ದು, ಸಂವಿಧಾನದ ಪರಿಚ್ಛೇದದ ಪ್ರಕಾರ ಇದು ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತಾ ಇದೆ. ಇದರಲ್ಲಿ ಸರಿಯಾಗಿ ಯಾವುದು ಸ್ಪಷ್ಟನೆ ನೀಡಿಲ್ಲ. ದ್ವೇಷ ಭಾಷಣ ಅಂದ್ರೇನು? ಸರ್ಕಾರ ಮಾಡಿರ್ತಕ್ಕಂಥ ತಪ್ಪನ್ನು ನಾವು ಟೀಕೆ ಮಾಡಿದ್ರೆ ಅದನ್ನೇ ದ್ವೇಷ ಭಾಷಣ ಅಂತ ಮಾಡ್ತಾರೆ. ಭಾರತ್ ಮಾತಾ ಕಿ ಜೈ ಅಂದರೆ ಅದನ್ನೇ ದ್ವೇಷ ಭಾಷಣ ಮಾಡ್ತಾರೆ. ಆಮೇಲೆ ಪಾಕಿಸ್ತಾನಕ್ಕೆ ಜೈ ಅಂದರೆ ಅದು ದ್ವೇಷ ಭಾಷಣ ಅಲ್ವಂತೆ. ಇದು ಯಾವ ಥರದ ತರ್ಕ, ಇದು ಯಾವ ಥರದ ನ್ಯಾಯ? ಈಗ ಬಂಧುಗಳೇ, ಸರ್ಕಾರ ಎಲ್ಲ ಕ್ಷೇತ್ರದಲ್ಲಿ ವಿಫಲವಾಗಿದೆ. ಒಂದು ರಸ್ತೆ ಗುಂಡಿನ ಮುಚ್ಚಕ್ಕಾಗ್ತಿಲ್ಲ, ಭ್ರಷ್ಟಾಚಾರ ತಾಂಡ ಆಗ್ತಿದೆ. ಇದನ್ನೆಲ್ಲ ಮುಚ್ಕೊಳ್ಳೋಕ್ಕೋಸ್ಕರ ಜನಗಳ ಮನಸ್ಸನ್ನು ಬೇರೆ ಕಡೆ ತೆರೆಯೋದಕ್ಕೆ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ. ಇದು ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿಯನ್ನೇ ಗುರಿಯಾಗಿಟ್ಟುಕೊಂಡು ತಂದಿರತಕ್ಕಂಥ ಒಂದು ಕಾನೂನು. ಈ ಕಾನೂನು ನಮ್ಮ ಈ ಕೋರ್ಟ್ಗಳಲ್ಲಿ ಇದು ನಿಲ್ಲೋದಿಲ್ಲ. ಯಾಕೆಂದರೆ ಇದು ವಾಕ್ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿದೆ. ಇದು ಇನ್ನೂ ನಮ್ಮ ಗವರ್ನರ್ಗೆ ಹೋಗಬೇಕು, ಗವರ್ನರಿಂದ ನಮ್ಮ ರಾಷ್ಟ್ರಪತಿಗೆ ಹೋಗಬೇಕು. ಅದೆಲ್ಲ ಅಂಕಿತ ಆದಮೇಲೆ ಇರುವುದು. ಎಷ್ಟೋ ಚಿತ್ರದುರ್ಗ ತಾಲೂಕು ಭಾರತೀಯ ಜನತಾ ಪಕ್ಷದ ನೀಡಿದ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ